ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಸ್ತುತ ಯುದ್ಧದ ಸನ್ನಿವೇಶದಿಂದಾಗಿ ಎಲ್ಪಿಜಿ ದರ ಏರಿಕೆ ಮತ್ತು ತೀವ್ರ ಅಭಾವ ಉಂಟಾಗಿದ್ದು ಆಟೋ ಹಾಗೂ ಟ್ಯಾಕ್ಸಿ ಚಾಲಕರ ಜೀವನ ಸಂಕಷ್ಟದಲ್ಲಿದೆ. ಕೇಂದ್ರ ಸರ್ಕಾರ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳು ಈಗಾಗಲೇ ಪರಿಸರ ಸ್ನೇಹಿ ಸಿಎನ್ಜಿ ಮತ್ತು ಇವಿ ಬಳಕೆಗೆ ಕರೆ ನೀಡಿದ್ದಾರೆ. ಸರ್ಕಾರದ ಈ ಆಶಯದಂತೆ ವಾಹನಗಳನ್ನು ಬದಲಾಯಿಸಲು ಚಾಲಕರು ಸಿದ್ಧರಿದ್ದಾರೆ. ಆದರೆ ಆರ್ಥಿಕ ಮುಗ್ಗಟ್ಟು ಎದುರಾಗಿದೆ. ಆದ್ದರಿಂದ ಚಾಲಕರು ತಮ್ಮ ವಾಹನಗಳನ್ನು ಸಿಎನ್ಜಿ ಕಿಟ್ಗಳಿಗೆ ಪರಿವರ್ತಿಸಲು ಅಥವಾ ಇವಿ ವಾಹನಗಳನ್ನು ಖರೀದಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಶೇಷ ಸಹಾಯಧನ ಅಂದ್ರೆ ಸಬ್ಸಿಡಿ ಘೋಷಿಸಬೇಕು ಅಂತ ಹೇಳಿ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಪರವಾಗಿ ವಿನಂತಿಸಿಕೊಳ್ಳಲಾಗಿದೆ. ಪ್ರಸ್ತುತ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಸನ್ನಿವೇಶದಿಂದಾಗಿ ಎಲ್ಲೆಡೆ ಈಗ ಎಲ್ಪಿಜಿಯ ದರ ಏರಿಕೆ ಆಗಿರುವಂತಹ ಕಾರಣ ಪ್ರಧಾನಮಂತ್ರಿಯವರು ಎಲ್ಲರೂ ಕೂಡ ಸಿಎನ್ಜಿ ಮತ್ತು ಇವಿ ಬಳಕೆ ಮಾಡಬೇಕು ಅಂತೇಳಿ ಈ ಹಿಂದೆ ಕರೆಯನ್ನ ನೀಡಿದ್ದಾರೆ. ಹಾಗಾಗಿ ಇದನ್ನ ನಾವು ಒಪ್ಪಿಕೊಳ್ತೇವೆ, ಚಾಲಕರು ಇದನ್ನ ಸಿದ್ಧರಿದ್ದಾರೆ ಒಪ್ಪಿಕೊಳ್ಳೋದಕ್ಕೆ. ಆದರೆ ಈ ಒಂದು ಪರಿವರ್ತನೆಗಾಗಿ ಬೇಕಾಗಿರುವಂತಹ ಹಣದ ಮುಗ್ಗಟ್ಟು ನಮಗೆ ಎದುರಾಗಿರುವಂತದ್ದು. ಹಾಗಾಗಿ ಇದಕ್ಕಾಗಿ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ವಿಶೇಷ ಸಹಾಯಧನ ಅಂದ್ರೆ ಸಬ್ಸಿಡಿಯನ್ನ ಘೋಷಣೆ ಮಾಡಬೇಕು. ಇದನ್ನ ಮಾಡಿದ್ರೆ ನಾವು ಇವಿ ಅಥವಾ ಸಿಎನ್ಜಿಗೆ ನಮ್ಮ ವಾಹನಗಳನ್ನ ಬದಲಾಯಿಸೋದಕ್ಕೆ ಸಹಾಯವಾಗುತ್ತೆ ಅಂತ ಹೇಳಿ ಈಗ ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದಿಂದ ಈಗ ಮನವಿಯನ್ನ ಮಾಡಲಾಗ್ತಾ ಇದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ. ಇದು ಪರಿಸರ ಸ್ನೇಹಿ ಇರುವಂತಹ ಗಾಡಿಗಳೇನಿವೆ ವಾಹನಗಳು ಪರಿಸರ ಸ್ನೇಹಿ ಸಿಎನ್ಜಿ ಮತ್ತು ಇವಿ ಬಳಕೆಗೆ ಈಗ ಚಾಲಕರು ನಾವು ಸಿದ್ಧರಿದ್ದೇವೆ ಅಂತ ಕೂಡ ತಿಳಿಸಿದ್ದಾರೆ. ಹಾಗಾಗಿ ವಾಹನಗಳನ್ನ ಈಗ ಇವಿ ಅಥವಾ ಸಿಎನ್ಜಿಗೆ ಪರಿವರ್ತಿಸಬೇಕು, ಹೊಸ ವಾಹನಗಳನ್ನ ಖರೀದಿಸಬೇಕು ಅಂತಂದ್ರೆ ನಮಗೆ ಆರ್ಥಿಕ ನೆರವು ಬೇಕಾಗುತ್ತೆ. ಹಾಗಾಗಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಇದಕ್ಕೆ ವಿಶೇಷವಾದ ಸಹಾಯಧನವನ್ನ ನೀವು ಏನಾದರೂ ಘೋಷಣೆ ಮಾಡಿದ್ರೆ ನಾವು ಈ ಒಂದು ಪರಿವರ್ತನೆಗೆ ಒಪ್ಪಿಗೆಯನ್ನ ಸೂಚಿಸ್ತೇವೆ ಅನ್ನುವಂಥ ರೀತಿಯಲ್ಲಿ ಈಗ ಮನವಿಯನ್ನ ಮಾಡಿರುವಂತದ್ದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ.